ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮನೆಪಟ್ಟಿ ಬ್ಲ್ಯಾಕ್ HLB ವಿನ್ಯಾಸ ನಕ್ಷೆಯನ್ನು ಯಾವ ರೀತಿ ಸಿದ್ಧಪಡಿಸಬೇಕು, ಆ ಒಂದು ನಕ್ಷೆಯನ್ನು ಸಿದ್ಧಪಡಿಸಲು ನಾವು ಏನೇನು ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು, ಮತ್ತು ಎಲ್ಲಿಂದ ನಕ್ಷೆಯನ್ನು ಪ್ರಾರಂಭಿಸಬೇಕು, ಮತ್ತು ಲ್ಯಾಂಡ್ ಮಾರ್ಕ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಮತ್ತು ಸರ್ಕಾರ ನಮ್ಗೆ ಯಾವ ರೀತಿ ನಕ್ಷೆ ಕೊಟ್ಟಿದೆ, ನಾವು ಯಾವ ರೀತಿ ಆ ನಕ್ಷೆಯನ್ನು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಮತ್ತು ನಕ್ಷೆಯನ್ನು ಪೂರ್ತಿ ತಯಾರು ಮಾಡಿ ಅದನ್ನು ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ. ಇದುವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ಸೆನ್ಸಸ್ ಬಗ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ನೋಡಿ ಸ್ನೇಹಿತರೆ, ಈಗ ಮನೆಪಟ್ಟಿ ಬ್ಲ್ಯಾಕ್ ಅಥವಾ HLB ವಿನ್ಯಾಸ ನಕ್ಷೆಯನ್ನು ಸಿದ್ಧಪಡಿಸುವುದು. ಬನ್ನಿ ಸ್ನೇಹಿತರೆ, ಈಗ HLB ಲೇಔಟ್ ನಕ್ಷೆಯು ಏನನ್ನು ಒಳಗೊಂಡಿರಬೇಕು ಅನ್ನೋದನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, HLBಗಾಗಿ ಗಣಿತಿದಾರರು ಅಂದರೆ ಯಾವುದೇ ಕಾರಣಕ್ಕೂ ಅಳತೆ ಅಲ್ಲ ಸ್ನೇಹಿತರೆ. ಈ ಒಂದು ಯಾವುದೇ ಕಾರಣಕ್ಕೂ ಅಳತೆ ಮಾಡೋದಲ್ಲ, ಇದೊಂದು ನಕ್ಷೆ ಮಾಡೋದು, ಅಂದರೆ ಗಣಿತೀಯ ಸಲುವಾಗಿ ಒಂದು ನಕ್ಷೆ ಮಾಡುವುದು ಅಥವಾ ವಿನ್ಯಾಸ ನಕ್ಷೆಯನ್ನು ಸಿದ್ಧಪಡಿಸುವುದು. ಇವು ಏನೇನು ಅಂಶಗಳನ್ನು ಒಳಗೊಂಡಿರಬೇಕಂದ್ರೆ ನೋಡಿ ಸ್ನೇಹಿತರೆ, HLBಯ ಸ್ಥಳದ ವಿವರಗಳು, ಆ ಒಂದು ಏರಿಯಾದ ಕಂಪ್ಲೀಟ್ ಡೀಟೇಲ್ಸ್ ಇರಬೇಕು ಸ್ನೇಹಿತರೆ. ಮತ್ತು ಆ ಏರಿಯಾದಲ್ಲಿರುವಂಥ ನಿಮ್ಮನ್ನು ಅಲಾಟ್ ಮಾಡಿರುವಂತಹ ಏರಿಯಾದಲ್ಲಿ ಏನೇನು ಕಟ್ಟಡಗಳಿದ್ದಾವೆ, ಮತ್ತು ಆ ಕಟ್ಟಡಗಳಿಗೆ ಸಂಖ್ಯೆಗಳಿದೆಯಾ, ಅನ್ನೋ ಮನೆ ಸಂಖ್ಯೆ ಇದೆಯಾ, ಮತ್ತು ಜನಗಣತಿ ಮನೆಗಳ ಎಣಿಕೆಯೊಂದಿಗೆ ಸೂಚಿಸಲಿರ್ತವೆ. ಆ ಒಂದು ಮನೆಗಳನ್ನು ನೀವು ತಿಳ್ಕೊಂಡಿರಬೇಕು, ಕಟ್ಟಡಗಳ ಸಂಖ್ಯೆಯನ್ನು ತಿಳ್ಕೊಂಡಿರಬೇಕು. ಒಂದು ವೇಳೆ ಆ ಕಟ್ಟಡ ಸಂಖ್ಯೆ ಇಲ್ಲ ಅಂದರೆ ಮತ್ತು ಯಾವ ರೀತಿ ನಾವು ಕಟ್ಟಡ ಸಂಖ್ಯೆ ಕೊಡಬೇಕು ಅನ್ನೋದನ್ನು ಸಹ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಮತ್ತು ನಿಮಗೆ ಅಲಾಟ್ ಮಾಡಿರುವಂತಹ ಏರಿಯಾದಲ್ಲಿ ಶಾಲೆ, ಕಾಲೇಜು, ಪೊಲೀಸ್ ಠಾಣೆ, ಆರೋಗ್ಯ ಕೇಂದ್ರ, ಪಂಚಾಯತ್ ಆಫೀಸು, ಅಂಚೆ ಕಚೇರಿ, ಸಾರ್ವಜನಿಕ ಉಪಯುಕ್ತತೆ ಮತ್ತು ಪೂಜಾ ಸ್ಥಳಗಳು, ಇವುಗಳನ್ನು ಮುಖ್ಯವಾಗಿ ಪ್ರಮುಖ ಲ್ಯಾಂಡ್ ಮಾರ್ಕ್ಸ್ ಥರ ನೀವು ಐಡೆಂಟಿಫೈ ಮಾಡ್ಕೋಬೇಕು ಸ್ನೇಹಿತರೆ. ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ನೋಡಿ. ಶಾಲೆ, ಕಾಲೇಜು, ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟಲ್, ಪಂಚಾಯತ್ ಆಫೀಸು, ಪೋಸ್ಟ್ ಆಫೀಸು, ಮತ್ತು ಈ ಒಂದು ಪಬ್ಲಿಕ್ ಕಾಮನ್ ಏರಿಯಾ ಮತ್ತು ಪೂಜಾ ಸ್ಥಳಗಳು, ಇವಿಷ್ಟು ನೀವು ಮೇಯ್ನ್ ಲ್ಯಾಂಡ್ ಮಾರ್ಕ್ಸ್ ಥರ ಐಡೆಂಟಿಫೈ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟು ಮತ್ತೆ ಏನು ಮಾಡಬೇಕಪ್ಪ ಅಂದರೆ, ನಮಗೆ ಈ ಗಣಿತದಾರರಿಗೆ ಮತ್ತೊಂದು ಸ್ವಲ್ಪ ಮೇಯ್ನ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಏನೇನು ತಿಳ್ಕೊಂಡಿರ್ಬೇಕಂದ್ರೆ, ನಿಮಗೆ ನಿಯೋಜಿಸಲಾದ ವ್ಯಾಪ್ತಿಯ ಪ್ರದೇಶಗಳ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸ್ಕೋಬೇಕು ವಿನ್ಯಾಸ ನಕ್ಷೆಯನ್ನು ಸಿದ್ಧಪಡಿಸುವ ಉದ್ದೇಶವಾಗಿದೆ. ಅಂದರೆ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ನನಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಯಾವ ಏರಿಯಾ ನಂದು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಇದು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ನಕ್ಷೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ರೀತಿ ಬರಬೇಕು, ಇದು ಉಲ್ಟಾ ಎಸ್ ಥರ ಬರುತ್ತೆ ಸ್ನೇಹಿತರೆ. ಅದನ್ನು ನಾನು ಹೇಳ್ತೀನಿ. ಉಲ್ಟಾ ಎಸ್ ಥರ ಬರುತ್ತೆ. ನಾವು ಕಾಮನ್ ಎಸ್ ಬರಿತೀವಲ್ಲ, ಅದನ್ನೇ ಉಲ್ಟಾ ಎಸ್ ಥರ ಬರುತ್ತೆ. ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಐಡೆಂಟಿಫೈ ಮಾಡ್ಕೊಂಡಿರಬೇಕು. ಮತ್ತು ಉಪದಿಕ್ಕುಗಳನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ನಾವು ಉಲ್ಟಾ ಎಸ್ ಯಾವ ರೀತಿ ಬರುತ್ತೋ ಸೇಮ್ ಅದೇ ರೀತಿ ಬರುತ್ತೆ. ಅದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಈ ವಿನ್ಯಾಸ ನಕ್ಷೆಯು ವಸತಿಯೇತರ, ಮಿಶ್ರ ಬಳಕೆ, ಖಾಲಿ ಮನೆಗಳು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುವ ಎಲ್ಲ ಕಟ್ಟಡಗಳು ಅಥವಾ ರಚನೆಗಳನ್ನು ಚಿತ್ರಿಸಬೇಕು. ಅಲ್ಲಿ ನೋಡಿ ಸ್ನೇಹಿತರೆ, ನೀವು ಆ ನಕ್ಷೆ ನೀವು ರಚನೆ ಮಾಡುವಂತಹ ಒಂದು ವಿನ್ಯಾಸ ನಕ್ಷೆಯಲ್ಲಿ ಇವೆಲ್ಲ ಇರಬೇಕು. ವಸತಿ ಯಾವುದವೋ, ವಸತಿಯೇತರ ಯಾವುದಿದ್ದಾವೆ, ಮಿಶ್ರ ಬಳಕೆ ಅಂದರೆ ವಸತಿ ಮತ್ತು ವಸತಿಯೇತರ ಎರಡಕ್ಕೂ ಮಿಶ್ರವಾಗಿ ಬಳಸ್ತಾ ಇರೋದು, ಖಾಲಿ ಮನೆಗಳು ಯಾವ್ಯಾವಿದೆ, ಇವೆಲ್ಲವನ್ನು ಸಹ ನೀವು ನಕ್ಷೆಯಲ್ಲಿ ಚಿತ್ರಿಸಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಖಾಲಿ ಜಾಗಗಳನ್ನು ತಿಳಿಸಬೇಕಾಗತ್ತೆ. ಮತ್ತು ವ್ಯವಸ್ಥಿತ ಮನೆ ಸಂಖ್ಯೆ ಇಲ್ಲದಿದ್ದರೆ ನೀವೇ ಒಂದು ಸಂಖ್ಯೆಗಳನ್ನು ನೀಡಬೇಕಾಗತ್ತೆ. ಅದು ಯಾವ ರೀತಿ ನೀಡಬೇಕಂತನೂ ಸಹ ನಾನು ಹೇಳ್ತೀನಿ. ನಂದು ಅದೇ ಒಂದು ವಿಡಿಯೋ ಇದೆ, ಅದನ್ನು ಸಹ ನೀವು ನೋಡಿ ಸ್ನೇಹಿತರೆ, ಗೊತ್ತಾಗತ್ತೆ. ನೆಕ್ಸ್ಟು ಈ ಒಂದು ಪ್ರತ್ಯೇಕವಾಗಿ ನಕಲಿ ಒಂದು ಸಿದ್ಧಪಡಿಸ್ಕೋಬೇಕು. ಮೊದಲಿಗೆ ನಾವು ಪ್ರತಿ HLBಗಾಗಿ ವಿನ್ಯಾಸ ನಕ್ಷೆಯನ್ನು ಪ್ರತ್ಯೇಕವಾಗಿ ನಕಲಿ ಒಂದು ನಕ್ಷೆಯನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ವಿವಿಧ HLBಗಳನ್ನು ವಿಭಜಿಸುವ ಗಡಿಯನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ಹೆಂಗಪ್ಪ ಅಂದರೆ, ಒಂದು ಏರಿಯಾದಲ್ಲಿ ಇಬ್ಬರಿಬ್ಬರಿಗೆ ಹಾಕಿರ್ತಾರೆ ಜನಸಂಖ್ಯೆ ಆಧಾರದ ಮೇಲೆ, ಅಲ್ಲಿ ನಿಮ್ಮ ಗಡಿಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸ್ಕೋಬೇಕು. ಎಲ್ಲಿಂದ ಎಲ್ಲಿಗೆ, ನಿನ್ನ ಗಡಿ ಎಲ್ಲಿಗೆ ಎಂಡ್ ಆಗುತ್ತೆ, ನನ್ನ ಗಡಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಒಬ್ಬರ ಗಡಿ ಎಂಡ್ ಆದರೆ ಅಲ್ಲಿ ಇನ್ನೊಬ್ಬರ ಗಡಿ ಸ್ಟಾರ್ಟ್ ಆಗುತ್ತೆ. ಆ ರೀತಿ ನೀವು ಗುರುತಿಸ್ಕೋಬೇಕು. ಒಂದು ಗ್ರಾಮ ಅಥವಾ ವಾರ್ಡಿನೊಳಗೆ ಮನೆಪಟ್ಟಿಯಿಂದ ಯಾವುದೇ ಭಾಗ ಅಥವಾ ಮನೆಯನ್ನು ಬಿಡದಂತೆ ನೋಡಿಕೊಳ್ಳುವುದೇ ಮುಖ್ಯ ಉದ್ದೇಶವಾಗಿದೆ. ಯಾಕಂದರೆ ನೀವು ಗಡಿಗಳೇನಾದರೂ ಮಿಸ್ ಮಾಡಿಸ್ಕೊಂಡ್ರೆ ಮತ್ತೇನಾಗತ್ತೆ ಅಂದರೆ ಸ್ನೇಹಿತರೆ, ಅದು ಮನೆಗಳನ್ನು ಮಿಸ್ ಆಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು HLBಗಳಲ್ಲಿ ಯಾವುದೇ ಭಾಗ ಅಥವಾ ಮನೆಗಳನ್ನು ಏಕಕಾಲದಲ್ಲಿ ಲೆಕ್ಕ ಹಾಕಬಾರದು. ಒಂದು ಕಾಂಪ್ಲೆಕ್ಸ್ ಥರ ಇರುತ್ತೆ, ಅಲ್ಲಿ ಹೋಗಿ ಏಕಕಾಲದಲ್ಲಿ ಅಟ್ ಎ ಟೈಮ್ ಎಲ್ಲ ಮನೆಗಳನ್ನು ನೀವು ಲೆಕ್ಕ ಹಾಕಬಾರದು ಸ್ನೇಹಿತರೆ. ಏನಾದರೂ ವ್ಯತ್ಯಾಸಗಳಿದ್ದರೆ ನಿಮ್ಮ
ನಿಮ್ಮ ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದು ಆ ಒಂದು ಇದನ್ನು ನೀವು ಬಗೆಹರಿಸ್ಕೋಬೋದು. ಇಷ್ಟು ನಾವು HLB ಒಂದು ನಕ್ಷೆಯನ್ನು ತಯಾರು ಮಾಡೋಕ್ಕೆ ಮೊದಲು ನಮ್ಮ ಗಮನದಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಅಂಶಗಳು ಸ್ನೇಹಿತರೆ. ಈಗ ಬನ್ನಿ ಸ್ನೇಹಿತರೆ, HLB ಲೇಔಟ್ ನಕ್ಷೆ ತಯಾರಿಸುವಲು ಆ ಒಂದು ಗ್ರಾಮ ಆಗಲಿ, ಲೇಔಟ್ ಆಗಲಿ, ಅಥವಾ ನಗರ ಒಂದು ಏರಿಯಾ ಆಗಲಿ, ಯಾವುದೇ ಏರಿಯಾ ಆಗಲಿ, ಆ ಒಂದು ಬಳಸುವಾಗ ನಾವು ಮುಖ್ಯವಾಗಿ ನಮ್ಮ ಗಮನದಲ್ಲಿ ಏನೇನು ಚಿಹ್ನೆಗಳಿರಬೇಕು, ಯಾವ್ಯಾವುದಕ್ಕೆ ಏನೇನು ಚಿಹ್ನೆ ಕೊಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈ ಒಂದು HLB ಲೇಔಟ್ ನಕ್ಷೆ ತಯಾರಿಕೆಯಲ್ಲಿ ಬಳಸುವಂತಹ ಚಿಹ್ನೆಗಳು ನೋಡಿ. ಬಿಲ್ಡಿಂಗ್ಸ್ ವಿತ್ ನಂಬರ್ಸ್, ರೋಡ್ಸ್ ಆರ್ ರೈಲ್ವೇಸ್ ಅಂತಿದೆ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ನೋಡಿ, ಮೇಲಿಂದ ಪಕ್ಕಾ ಅಂತಿದೆ, ಆಮೇಲೆ ಕಚ್ಚಾ ಲೈನ್ ಇದೆ ಟೈಪಲ್ಲಿ, ಪಕ್ಕಾ ಕಚ್ಚಾ, ಮತ್ತು ಈ ಕಡೆ ರೆಸಿಡೆನ್ಸಿಯಲ್ ನಾನ್ ರೆಸಿಡೆನ್ಷಿಯಲ್ ಅಂತಿದೆ ಸ್ನೇಹಿತರೆ. ಎರಡಕ್ಕೂ ಸೇಮ್ ಇದೆ, ಒಂದು ಚೌಕ ಕೊಟ್ಟಿದ್ದಾನೆ, ಮತ್ತೊಂದು ತ್ರಿಭುಜ ಕೊಟ್ಟಿದ್ದಾನೆ. ಪಕ್ಕಾ ಬಿಲ್ಡಿಂಗ್ ಇದ್ದರೆ ಚೌಕ ಇರುತ್ತೆ, ಕಚ್ಚಾ ಬಿಲ್ಡಿಂಗ್ ಇದ್ದರೆ ತ್ರಿಭುಜ ಇರುತ್ತೆ. ಯಾವುದಕ್ಕಂದ್ರೆ ರೆಸಿಡೆನ್ಸಿಯಲ್ಗೆ ಸ್ನೇಹಿತರೆ. ಮತ್ತು ಸರ್ ನಾನ್ ರೆಸಿಡೆನ್ಷಿಯಲ್ಗೂ ಸೇಮ್ ಕೊಟ್ಟಿದ್ದಾನೆ ಅಂದರೆ ಕ್ರಾಸ್ ಗೆರೆಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನಾನ್ ರೆಸಿಡೆನ್ಸಿಯಲ್ಲೂ ಸಹ ಪಕ್ಕಾ ಬಿಲ್ಡಿಂಗ್ಗಳಿಗೆ ಏನು ಕೊಟ್ಟಿದ್ದಾನಪ್ಪ ಅಂದರೆ ಚೌಕ ಕೊಟ್ಟಿದ್ದಾನೆ, ಮತ್ತು ನಾನ್ ರೆಸಿಡೆನ್ಷಿಯಲ್ಲಿ ಕಚ್ಚಾ ಬಿಲ್ಡಿಂಗ್ಸ್ಗೆ ತ್ರಿಭುಜ ಕೊಟ್ಟಿದ್ದಾನೆ ಸ್ನೇಹಿತರೆ. ಆದರೆ ನಾನ್ ರೆಸಿಡೆನ್ಷಿಯಲ್ಲಿ ಅಡ್ಡಗೆರೆಗಳಿರ್ತಾವೆ, ಅದನ್ನು ನೆನಪಿಟ್ಕೊಳ್ಳಿ. ರೆಸಿಡೆನ್ಸಿಯಲ್ಲಿ ಅಡ್ಡಗೆರೆಗಳಿರಲ್ಲ, ಖಾಲಿ ಇರುತ್ತೆ. ಆ ಒಂದು ಚಿಹ್ನೆಗಳಲ್ಲಿ ಖಾಲಿ ಇರುತ್ತೆ ಸ್ನೇಹಿತರೆ. ಇದು ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾದಂತಹ ವಿಷಯ. ಮತ್ತು ರೋಡ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ರೈಲ್ವೆಗೆ ಸಂಬಂಧಪಟ್ಟಂತೆ ಪಕ್ಕಾ ರೋಡ್ ಇದ್ದರೆ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ, 2 ಅಡ್ಡಗೆರೆ ಬರುತ್ತೆ, ಉದ್ದವಾಗಿ ನೀಟಾಗಿರುತ್ತೆ. ಕಚ್ಚಾ ರೋಡ್ ಇದ್ದರೆ 2 ಅಡ್ಡಗೆರೆಗಳಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿ ಪಾತ್ವೇ, ಈ ಒಂದು ಪಾತ್ವೇ ಅಂದರೆ ಒಂದು ಸಣ್ಣ ಮಾರ್ಗಗಳು, ಒಂದು ಮಾರ್ಗಗಳಿರ್ತಾವಲ್ಲ ಓಡಾಡೋಕ್ಕೆ, ಸಣ್ಣ ಮಾರ್ಗಗಳು, ಅವು ನೋಡಿ ಸ್ನೇಹಿತರೆ, ಅದು ಸಿಂಗಲ್ ಲೈನಲ್ಲಿ ಬಿಟ್ಟು ಇರುತ್ತೆ ಗೆರೆಗಳು. ಅದೇ ರೀತಿ ರೈಲ್ವೆ ಲೈನ್ ಇದ್ದರೆ ಈ ರೀತಿ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಥರನೇ ಮಾಡಿರ್ತಾರೆ, ಅದು ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ರೋಡ್ಸ್ ಅಥವಾ ರೈಲ್ವೆ ಚಿಹ್ನೆಗಳನ್ನು ಸಹ ನೀವು ತಿಳಿದುಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ಬಳಸುವ ಚಿಹ್ನೆಗಳು ಸ್ನೇಹಿತರೆ. ಮತ್ತು ನೀವೇನು ತಿಳ್ಕೊಬೇಕಪ್ಪ ಅಂದರೆ ಇನ್ನೂ ಕೆಲವು ಚಿಹ್ನೆಗಳಿದಾವೆ ಸ್ನೇಹಿತರೆ, ನೀರಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಮಾರ್ಕ್ಸ್ ಸಂಬಂಧಪಟ್ಟಂತೆ. ಈ ನೀರಿಗೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ, ನದಿ, ರಿವರ್, ಮೊದಲಿಗೆ ರಿವರ್ ಅಂತ ಕೊಟ್ಟಿದ್ದಾನೆ. ರಿವರ್ಗೆ ನಾವು ಯಾವ ಚಿಹ್ನೆಯನ್ನು ಬಳಸಬೇಕಂದ್ರೆ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಫಸ್ಟ್ ಒಂದು ಚಿಹ್ನೆ ಇದೆ ನೋಡಿ, ಆ ಚಿಹ್ನೆಯನ್ನು ಬಳಸಬೇಕಾಗತ್ತೆ. ನೆಕ್ಸ್ಟು ಕ್ಯಾನಲ್ ಇದೆ ನೋಡಿ ಸ್ನೇಹಿತರೆ. ಕ್ಯಾನಲ್ ಅಂದರೆ ಕಾಲುವೆ, ದೊಡ್ಡ ಕಾಲುವೆಗಳು, ನೀರು ಹೋಗುವಂಥ ಕಾಲುವೆಗಳಿರ್ತಾವಲ್ಲ, ಅದಕ್ಕೆ ಆ ಒಂದು ಚಿಹ್ನೆಯನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ಪಾಂಡ್ ಅಂದರೆ ಕೊಳ, ಆ ಒಂದು ನೀರು ಸ್ಟೋರೇಜ್ ಆಗಿರುವಂತಹ ಪ್ಲೇಸ್ ಅದು ಸ್ನೇಹಿತರೆ, ಅದು ಹರಿಯುವಂಥದ್ದಲ್ಲ. ಸೊ ಅದನ್ನು ನಾವು ಈ ರೀತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ವೆಲ್, ಟ್ಯಾಪ್ ಆ್ಯಂಡ್ ಪಂಪ್. ವೆಲ್ ಅಂದರೆ ಬಾವಿ ಸ್ನೇಹಿತರೆ. ಮೊದಲು ನೋಡಿ, ಒಂದು ಚುಕ್ಕಿ ಇಟ್ಟು ಅದ್ರ ಸುತ್ತಲೂ ರೌಂಡ್ ಹಾಕಿದ್ದಾರಲ್ಲ, ಇದು ವೆಲ್ ಅಂದರೆ ಬಾವಿ ಸ್ನೇಹಿತರೆ. ಟ್ಯಾಪ್ ಅಂದರೆ ಕೊಳಾಯಿ, ಮತ್ತು ಆ್ಯಂಡ್ ಪಂಪ್ ಅಂದರೆ ಒಡೆಯೋ ಬೋರು, ಇವತ್ತು ನೀವು ನೀರು ಒಡೆದು ನಾವು ತಗೊತೀವಲ್ಲ, ಸೊ ಅದು ಸ್ನೇಹಿತರೆ. ನೆಕ್ಸ್ಟು ಟೆಂಪಲ್, ಮಾಸ್ಕ್, ಚರ್ಚ್, ಗುರುದ್ವಾರ್. ಟೆಂಪಲ್ ಅಂದರೆ ಗುಡಿ ಸ್ನೇಹಿತರೆ. ಈ ಗುಡಿಗಳಿಗೆ, ಹಿಂದೂ ಗುಡಿಗಳಿಗೆ ಏನಾದರೂ ನಿಮಗೆ ಐಡೆಂಟಿಫೈ ಮಾಡಿದ್ರೆ ಆ ಒಂದು ಚಿತ್ರವನ್ನು ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಮಾಸ್ಕ್ ಅಂದರೆ ಈ ಒಂದು ಮಸೀದಿ ಸ್ನೇಹಿತರೆ, 2ನೇದು ಮಸೀದಿ ಬರುತ್ತೆ. ಚರ್ಚ್ ಅಂದರೆ 3ನೇದು ಚರ್ಚ್ ಸ್ನೇಹಿತರೆ, 4ನೇದು ಗುರುದ್ವಾರ್. ಈ ರೀತಿ 4 ಧರ್ಮಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ ಸ್ನೇಹಿತರೆ. ಅವುಗಳ ಚಿಹ್ನೆಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟು ಸ್ಕೂಲ್ ಇದ್ದರೆ ಏನು ಮಾಡಬೇಕಪ್ಪ ಅಂದರೆ ನಾವಿಲ್ಲಿ ಚೌಕ ಹಾಕಿ ಎಸ್ ಅಂತ ಕೊಡಬೇಕಾಗತ್ತೆ. ಡಿಸ್ಪೆನ್ಸರಿ ಅಂತಿದ್ರೆ ನಾವು ಏನು ಮಾಡಬೇಕು, ಚೌಕ ಹಾಕಿ ಡಿ ಅಂತ ಹಾಕಬೇಕು. ಡಿಸ್ಪೆನ್ಸರಿ ಅಂದರೆ ಔಷಧಾಲಯ ಸ್ನೇಹಿತರೆ. ನೆಕ್ಸ್ಟು ಪಂಚಾಯತಿ ಆಫೀಸ್ ಏನಾದರೂ ಇದ್ದರೆ, ಗ್ರಾಮ ಪಂಚಾಯತಿ ಇದ್ದರೆ ಒಂದು ಚೌಕ ಹಾಕಿ ಅದರಲ್ಲಿ ಪಿ ಅಂತ ಬರೀಬೇಕಾಗತ್ತೆ. ಪೋಸ್ಟ್ ಆಫೀಸ್ ಇದ್ದರೆ ಚೌಕ ಹಾಕಿ PO ಅಂತ ಹಾಕಬೇಕಾಗತ್ತೆ. ಲೈಬ್ರರಿ ಇದ್ದರೆ ಚೌಕ ಹಾಕಿ ಎಲ್ ಅಂತ ಬರೀಬೇಕಾಗತ್ತೆ. ಈ ರೀತಿ ನಿಮಗೆ ಎಲ್ಲ ಇನ್ನು ಏನೇನು ಆಫೀಸಸ್ ಬರ್ತಾವೋ ಅವುಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ನೀವು ನಿಮ್ಮ ಒಂದು ಮೆನ್ಷನ್ ಮಾಡ್ಬೋದು ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಾವೇನು ಮಾಡಬೇಕಪ್ಪ ಅಂದರೆ ವಿನ್ಯಾಸ ನಕ್ಷೆಯಲ್ಲಿ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ತೋರಿಸಲಾಗುತ್ತಿದೆ. ಇಲ್ಲಿ ಬಿಲ್ಡಿಂಗ್ ನಂಬರ್ ಕೊಟ್ಟಿದ್ದಾನೆ, 9, 10, 15, 16 ಅಂತ ನಾವು ಸ್ಯಾಂಪಲ್ಗೆ ತಗೊತಾ ಇರೋದು ಸ್ನೇಹಿತರೆ. ಟೈಪ್ ಆಫ್ ಬಿಲ್ಡಿಂಗ್, ಅದು ಪಕ್ಕಾ ಬಿಲ್ಡಿಂಗ್. 9ನೇದು ಒಂದು ನೋಡೋಣ ಸ್ನೇಹಿತರೆ. ಮೊದಲಿಗೆ ಪಕ್ಕಾ ಬಿಲ್ಡಿಂಗ್ 9ನೇದು, ಬಿಲ್ಡಿಂಗ್ ನಂಬರ್ 9. ಯೂಸ್ ಏನಕ್ಕೆ ಬಳಸ್ತಾ ಇದ್ದೀವಿ, ರೆಸಿಡೆನ್ಸಿಯಲ್ಗೆ ಬಳಸ್ತಾ ಇದ್ದೀವಿ. ನಂಬರ್ ಆಫ್ ಸೆನ್ಸಸ್ ಹೌಸ್, ಅದರಲ್ಲಿ ಎಷ್ಟು ಮನೆ ಸೆನ್ಸಸ್ ಆಗಿದೆ
ಅಂದರೆ 2 ಆಗಿದೆ ಸ್ನೇಹಿತರೆ. ಅದನ್ನು ನಾವು ಯಾವ ರೀತಿ ತೋರಿಸ್ಬೇಕಪ್ಪ ಅಂದರೆ ನೋಡಿ 9 ಚೌಕದಲ್ಲಿ ಬರೆದು 2 ಕೊಡಬೇಕಾಗತ್ತೆ. ಅಂದರೆ ಬಿಲ್ಡಿಂಗ್ ನಂಬರ್ 9 ಇರುತ್ತೆ, ಅದರಲ್ಲಿ ಎಷ್ಟು ಸೆನ್ಸಸ್ ಆಗಿದೆ ಅಂದರೆ 2 ಆಗಿದೆ. 9ರಲ್ಲಿ ಈ ರೀತಿ ತೋರಿಸ್ಬೇಕು. ಪ್ರತಿಯೊಂದು ಈ ರೀತಿಯೇ ನೋಡಿ ಸ್ನೇಹಿತರೆ. ಬಿಲ್ಡಿಂಗ್ ನಂಬರ್ 10 ಇದೆ, ಪಕ್ಕಾ ಇದೆ, ನಾನ್ ರೆಸಿಡೆನ್ಸಿಯಲ್ ಇದೆ. 10 ಅಂದರೆ 1 ಆಗಿದೆ. ನಂಬರ್ ಆಫ್ ಸೆನ್ಸಸ್ ಹೌಸ್ ಅಂದ್ರೆ 1 ಆಗಿದೆ. ಅದನ್ನು ಈ ರೀತಿ ನಾವು ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ ಇನ್ನೂ ಒಂದು ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಬಿಲ್ಡಿಂಗ್ ನಂಬರ್ 15ರಲ್ಲಿ ಕಚ್ಚಾ ಇದೆ, ರೆಸಿಡೆನ್ಸಿಯಲ್ ಇದೆ. 3 ನಂಬರ್ ಆಫ್ ಸೆನ್ಸಸ್ ಹೌಸ್ ಅಂದರೆ 3 ಅಂತಿದೆ. 15ರಲ್ಲಿ 3 ಆಗಿದೆ ಅಂತ ಈ ರೀತಿ ನೀವು ನಿಮ್ಮ ಒಂದು ಮನೆಗಳ ಸಂಖ್ಯೆಯನ್ನು ನಿಮಗೆ ಈ ರೀತಿ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ನಾವು ಪೂರ್ವಾಪೇಕ್ಷಿತಗಳು ಏನೇನಿರ್ತವೆ, HLB ಲೇಔಟ್ ನಕ್ಷೆ ಸಿದ್ಧಪಡಿಸಲು ನಮಗೆ ಏನು ಅಪೇಕ್ಷಿತಗಳಿರ್ತವೆ ಅನ್ನೋದನ್ನು ಸಹ ನಾವು ನೋಡ್ಕೊಳ್ಳೋಣ ಸ್ನೇಹಿತರೆ. ಆ ಒಂದು ಅಪೇಕ್ಷಿತಗಳು ನಿಮಗೆಲ್ಲ ಗೊತ್ತಿದೆ. ಒಂದು ಸಂದೇಶ ಬಂದಿರುತ್ತೆ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ದು, ಅದ್ರ ನೆನಪಿಟ್ಕೋಬೇಕು, ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಆ ಒಂದು ಮೇಲ್ವಿಚಾರಕರೊಂದಿಗೆ ನಿಮ್ಮ ಯಾವ ಏರಿಯಾಗೆ ನಿಮ್ಗೆ ಅಲಾಟ್ ಮಾಡಿದ್ದಾರೋ ಆ ಏರಿಯಲ್ಲೂ ಸುತ್ತಲೂ ಓಡಾಡಿ ನೋಡ್ಕೋಬೇಕಾಗತ್ತೆ. ಮತ್ತು ಅದೇ ರೀತಿ ನಿಮಗೇನು ನಿಮ್ಮ ಒಂದು ಲೇಔಟ್ ನಕ್ಷೆಯನ್ನು ಮಾತ್ರ ಬಳಸಬೇಕು. ಲೇಔಟ್ ನಕ್ಷೆಯನ್ನು ತಯಾರಿಸಲು ನಿಮಗೆ ಖಾಲಿ ಲೇಔಟ್ ನಕ್ಷೆ ಕೊಟ್ಟಿರ್ತಾರಲ್ಲ ಅದನ್ನು ಮಾತ್ರ ಬಳಸಬೇಕು, ಬೇರೆ ಯಾವುದೇ ನೀವು ಬಳಸಬೇಡಿ ಸ್ನೇಹಿತರೆ. HLB ಪ್ರದೇಶಗಳಲ್ಲಿ ಲಭ್ಯವಿರುವ ಕಟ್ಟಡ ಸಂಖ್ಯೆಯನ್ನು ಅನುಕ್ರಮವನ್ನು ಅರ್ಥ ಮಾಡಿಕೊಳ್ಳಿ. ಮೊದಲಿಗೆ ನೀವು ಅನುಕ್ರಮ ಎಲ್ಲಿಂದ ಎಲ್ಲಿಗೆ ಅಂತ ಕರೆಕ್ಟಾಗಿ ಅನುಕ್ರಮವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಕಟ್ಟಡ ಸಂಖ್ಯೆಗಳನ್ನು ನಿಯೋಜಿಸಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ವ್ಯವಸ್ಥಿತ ಆ ಊರಲ್ಲಿ ಆಲ್ರೆಡಿ ನಂಬರ್ಸ್ ಏನಾದರೂ ಇದ್ದರೆ ಅದನ್ನೇ ಓಕೆ ಆದರೆ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ಅದರ ಪ್ರಕಾರ ಇಲ್ಲ ಅಂದರೆ ನೀವೇ ನಿಮ್ಮ ಒಂದು HLO ಪ್ರಕಾರ ನೀವು ಅದನ್ನು HLB ಪ್ರಕಾರ ಮತ್ತು HLO ಪ್ರಕಾರ ನೀವು ಅದನ್ನು ಸೂಚನೆಗಳ ಪ್ರಕಾರ ಕಟ್ಟಡ ಸಂಖ್ಯೆಗಳನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಈ ಒಂದು HLB ಲೇಔಟ್ ನಕ್ಷೆಯನ್ನು ತಯಾರಿಸಲು ಅನುಸರಿಸಬೇಕಾದ ಕ್ರಮಗಳು. ಮೊದಲಿಗೆ ನಕ್ಷೆಯನ್ನು ತಯಾರಿಸಲು ಮುಖ್ಯವಾಗಿ ನಾವು ಏನು ಅನುಸರಿಸಬೇಕಪ್ಪ ಕ್ರಮಗಳು ಅಂದರೆ ನೋಡಿ ಸ್ನೇಹಿತರೆ, ಫಸ್ಟ್ ಸ್ಟೆಪ್ಪು ಮ್ಯಾಪನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನು ಮ್ಯಾಪ್ ಇದೆಯೋ ಆ ಮ್ಯಾಪನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ನಿಮ್ಮ ಒಂದು ಏರಿಯಾವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಮತ್ತು ರೋಡ್ಸನ್ನು ಫಿಸಿಕಲ್ ಫೀಚರ್ಸನ್ನು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಯಾವ ರೀತಿ ಅಂತಲೂ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ರೀತಿ ನೀವು ರೋಡ್ಸನ್ನು ಮತ್ತು ಫಿಸಿಕಲ್ ಎಕ್ವಿಪ್ಸನ್ನು ನೀವು ನೀಟಾಗಿ ಈ ರೀತಿ ಅರ್ಥ ಮಾಡ್ಕೊಂಡು ಬಿಡಬೇಕಾಗತ್ತೆ. ಇದು ನೋಡಿ ಕರೆಕ್ಟಾಗಿ ನಾನು ರೋಡ್ಸ್ ಎಲ್ಲ ಕರೆಕ್ಟಾಗಿ ಡ್ರಾ ಆಗಿದೆ ಯಾವ ರೀತಿ ಅಂತ. ಅದಕ್ಕೆ ನೀವು ಆ ಒಂದು ನಕ್ಷೆಯನ್ನು ತಯಾರಕ್ಕೆ ಮಾಡೋಕ್ಕೆ ಮೊದಲು ಸುಮಾರು 5 ಸ್ಟೆಪ್ ಇದಾವೆ. 5 ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಒಂದು ಏನು ಮಾಡಬೇಕಪ್ಪ ಅಂದರೆ ಲ್ಯಾಂಡ್ ಮಾರ್ಕ್ಸ್ನ ಡ್ರಾ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು 5 ಹಂತಗಳೆಲ್ಲ 3 ದಿನಗಳಲ್ಲಿ ಇದನ್ನು ನಾವು ಮಾಡಬೇಕಾಗೋದು. ಲ್ಯಾಂಡ್ ಮಾರ್ಕ್ಸ್ನ ಡ್ರಾ ಮಾಡಬೇಕಾಗತ್ತೆ, ಅದರ ಹೆಸರು ಸಮೇತ ಲ್ಯಾಂಡ್ ಮಾರ್ಕ್ಸ್. ಆವಾಗಲೇ ನಾನು ಸ್ಕೂಲು, ಪೋಸ್ಟ್ ಆಫೀಸು ಎಲ್ಲ ಹೇಳಿದ್ನಲ್ಲ ಸ್ನೇಹಿತರೆ, ಆ ರೀತಿ ನೀವು ಲ್ಯಾಂಡ್ ಮಾರ್ಕ್ಸ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಸೂಪರ್ವೈಸರ್ ಹತ್ರ. 7ನೇ ಸ್ಟೆಪ್ಪು ಫೈನಲೈಸ್ ಮಾಡಬೇಕಾಗುತ್ತೆ. ಸೊ ನೀವು ಫೈನಲೈಸ್ ಮಾಡುವಾಗ ಇನ್ನೂ ಸಲ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅಪ್ಡೇಟ್ ಮಾಡಿಕೊಂಡು ರಿಮೂವ್ ಅಥವಾ ಹ್ಯಾಡ್ಗೂ ಅವಕಾಶ ಇರುತ್ತೆ. ಸೊ ರಿಮೂವ್ ಆ್ಯಡ್ ಮಾಡ್ಕೋಬಹುದು ಸ್ನೇಹಿತರೆ. ಫೈನಲ್ ಲಾಸ್ಟ್ 8 ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಲ್ಯಾಂಡ್ ಮಾರ್ಕ್ಸ್ನ ತಿಳ್ಕೊಂಡು ನೀವು ಒಂದು ಲೇಔಟ್ ನಕ್ಷೆಯನ್ನು ತಯಾರಿಸಲು ಮುಖ್ಯವಾಗಿ ಅನುಸರಿಸಬೇಕಂತ 5 ಹಂತಗಳನ್ನು ಸಂಪೂರ್ಣ 3 ದಿನಗಳಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿಂದು ಏನಪ್ಪ ಅಂದರೆ HLB ಲೇಔಟ್ ನಕ್ಷೆಯನ್ನು ತಯಾರಿಸಲು ಅನುಸರಿಸಬೇಕಾದ ಕ್ರಮಗಳು. ಏನೇನು ಕ್ರಮಗಳಿದೆ, ಏನೇನು ಇದು ಮಾಡಬೇಕು ಅಂತಲೇ ನೋಡಿ ಸ್ನೇಹಿತರೆ. HLB ನಕ್ಷೆಯನ್ನು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ನಾವು ಆ ನಕ್ಷೆಯನ್ನು ಎಲ್ಲಿಂದ ಎಲ್ಲಿಗಿದೆ ಯಾವ ರೀತಿ ಏನಂತ ಆ ಏರಿಯಾವೆಲ್ಲ ಓಡಾಡಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. HLB ಪ್ರದೇಶದ ಒಟ್ಟಾರೆ ವಿನ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು HLB ಅಪ್ಲಿಕೇಶನ್ನಿಂದ ಡೌನ್ಲೋಡ್ ಮಾಡಲಾದ HLB ನಕ್ಷೆಯನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ನಿಮಗೆ ಪ್ರತಿಯೊಬ್ಬರಿಗೂ ನಿಮಗೊಂದು ಲಾಗಿನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಲಾಗಿನ್ ಆಗಿ ನೀವು HLB ಆ್ಯಪಲ್ಲಿ ಓಪನ್ ಆದರೆ ನಿಮ್ಗೆ ಏನಾಗತ್ತಪ್ಪ ಅಂದರೆ ಅಲ್ಲಿ ನಕ್ಷೆ ಓಪನ್ ಆಗುತ್ತೆ. ಆ ನಕ್ಷೆಯನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಏರಿಯಾವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ HLB ಪ್ರದೇಶಗಳನ್ನು ತಿಳಿದುಕೋಬೇಕಾಗತ್ತೆ. ವಿನ್ಯಾಸ ಪ್ರವೇಶ ಮಾರ್ಗಗಳ್ಯಾವು, ಕಟ್ಟಡಗಳ್ಯಾವು, ಪ್ರಮುಖ ಹೆಗ್ಗುರುತುಗಳು ಇವೆಲ್ಲರೂ ಸಹ ನೀವು ಸುತ್ತಲೂ ಓಡಾಡಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ರಸ್ತೆಗಳ ಬಗ್ಗೆ, ಭೌತಿಕ ವಿಶಿಷ್ಟಗಳ ಬಗ್ಗೆಯೂ ಸಹ ನೀವು ಬರೆಯಬೇಕಾಗತ್ತೆ ನಿಮ್ಮ ಮ್ಯಾಪ್ನಲ್ಲಿ.
ಡೌನ್ಲೋಡ್ ಮಾಡಲಾದ HLB ನಕ್ಷೆ ಮತ್ತು ವಿವಿಧ ವೀಕ್ಷಣೆಗಳ ಆಧಾರದ ಮೇಲೆ ಎಲ್ಲ ರಸ್ತೆಗಳು, ಬೀದಿಗಳು, ಲೇನ್ಗಳು ಮತ್ತು ಪ್ರವೇಶ ಮಾರ್ಗಗಳನ್ನು ಬರೀಬೇಕಾಗತ್ತೆ ಸ್ನೇಹಿತರೆ. ಮ್ಯಾಪಲ್ಲಿ ಇಷ್ಟು ಬರೀಬೇಕು ನೋಡಿ. ರಸ್ತೆಗಳು ಬರೀಬೇಕಾಗತ್ತೆ, ಬೀದಿಗಳು ಬರೀಬೇಕಾಗತ್ತೆ, ಲೇನ್ಗಳು ಬರೀಬೇಕಾಗತ್ತೆ ಮತ್ತು ಪ್ರವೇಶ ಮಾರ್ಗಗಳನ್ನು ಬರೀಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ HLB ಪ್ರದೇಶಗಳೊಂದಿಗೆ ಇರುವ ಪ್ರಮುಖ ನೈಸರ್ಗಿಕ ಮತ್ತು ಭೌತಿಕ ವಿಶಿಷ್ಟಗಳು, ಕಾಲುವೆಗಳಾವು, ಚರಂಡಿಗಳಾವು, ತೆರೆದ ಪ್ರದೇಶಗಳಾವು, ಜಲಮೂಲಗಳಾವು, ರೈಲ್ವೆ ಮಾರ್ಗಗಳಾವು ಅಂತ ನೀವು ಸ್ಪಷ್ಟವಾಗಿ ನಿಮ್ಮ ಒಂದು ಮ್ಯಾಪಲ್ಲಿ ಬರೀಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಕಟ್ಟಡಗಳನ್ನು ಸಂಖ್ಯೆಗಳೊಂದಿಗೆ ಗುರುತಿಸಬೇಕಾಗತ್ತೆ. ಒಂದು ವೇಳೆ ಆ ಒಂದು ಸಂಖ್ಯೆಗಳು ವ್ಯವಸ್ಥಿತವಾಗಿದ್ದರೆ ಅದರ ಮುಖಾಂತರ ಮಾಡಿ. ಆ ಸಂಖ್ಯೆಗಳೇನಾದರೂ ವ್ಯವಸ್ಥಿತವಾಗಿಲ್ಲ ಅಂದರೆ ನಿಮ್ಮ ಒಂದು HLB ಪ್ರಕಾರ ಅದನ್ನು ನೀವು ಸಂಖ್ಯೆಗಳನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಆ ಒಂದು ಸಂಖ್ಯೆಗಳನ್ನ ಯಾವ ರೀತಿ ಕೊಡಬೇಕು ಸರ್? ಸಿಂಗಲ್ ಮನೆ ಇದ್ದರೆ ಸಿಂಗಲ್ ಕೊಡ್ಬೋದು. ಒಂದೇ ಎರಡೆರಡು ಮನೆ ಇರ್ತವೆ, ಒಂದು ಮನೆ ಅಡುಗೆ ಮಾಡ್ತಾ ಇರ್ತಾರೆ, ಇನ್ನೊಂದು ಮನೆ ಮಲ್ಕೊತಾ ಇರ್ತಾರೆ, ಅಲ್ಲಿ ಹೆಂಗೆ ಸರ್ ನಾನು ಕಟ್ಟಡ ಸಂಖ್ಯೆ ನೋಡಿದು ನೀವು ಆ ಒಂದು HLB ಸಂಖ್ಯೆಯನ್ನು ಅನುಗುಣವಾಗಿ ನೀವು ಕೊಡಬೇಕಾಗತ್ತೆ, ಸಂಖ್ಯೆಗಳನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಒಂದು ವೈಶಿಷ್ಟ್ಯಗಳನ್ನೆಲ್ಲ ಗುರುತುಗಳನ್ನು ಅಲ್ಲಿ ನೀವು ಮ್ಯಾಪಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ನಿಯೋಜಿಸಲಾದ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸ್ಕೊಂಡು ಮೇಲ್ವಿಚಾರಕರಿಗೆ ಚೆಕ್ ಮಾಡಿ ಕ್ರಾಸ್ ಚೆಕ್ ಆಗಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಕ್ರಾಸ್ ಚೆಕ್ ಆಮೇಲೆ ಫೈನಲೈಸ್ ಮಾಡಬೇಕಾಗತ್ತೆ. HLOನ ಮೊದಲ 3 ದಿನಗಳಲ್ಲಿ ಸಿದ್ಧಪಡಿಸಲಾದ ವಿನ್ಯಾಸ ನಕ್ಷೆಯನ್ನು ಮೊದಲ ಕರಡು ಎಂದು ಪರಿಗಣಿಸಿ HLO ಅಪ್ಲಿಕೇಶನ್ ಮೂಲಕ HLO ಡೇಟಾ ಸಂಗ್ರಹಣೆಯನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ಕಾಣೆಯಾದ ಕಟ್ಟಡಗಳನ್ನು ಸೇರಿಸಲು ಅಥವಾ ಅಗತ್ಯವಿರುವಂತೆ ಯಾವುದೇ ಅಜಾಗರೂಕತೆಯಿಂದ ಮುಚ್ಚಿದ ಕಟ್ಟಡಗಳನ್ನು ತೆಗೆದುಹಾಕಲು ಪರಿಶೀಲಿಸಿ ಮತ್ತು ನವೀಕರಿಸಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ನಿಮಗೆ ಆ ಒಂದು ಮಾರ್ಪಾಡು ಮಾಡಲು ಸಹ ಅವಕಾಶ ಇರುತ್ತೆ. ಆ ಒಂದು ಯಾವುದಾದ್ರೂ ಕಾಣೆಯಾಗಿರೋ ಬಿಲ್ಡಿಂಗ್ ಇದ್ದರೆ ಅಥವಾ ಕಟ್ಟಿರೋ ಬಿಲ್ಡಿಂಗ್ ಇದ್ದರೆ ಅದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅದನ್ನು ಪರಿಶೀಲಿಸಿ ಮತ್ತು ಅಪ್ಡೇಟ್ ಮಾಡಬೇಕಾಗತ್ತೆ ಅಥವಾ ನವೀಕರಿಸಬೇಕಾಗತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ವಿನ್ಯಾಸ ನಕ್ಷೆಯನ್ನು ದಾಖಲೆ ಮತ್ತು ಉಲ್ಲೇಖಕ್ಕಾಗಿ ನಿಮ್ಮ ಸೂಪರ್ವೈಸರ್ಗೆ 2 ಪ್ರತಿಯಲ್ಲಿ ಅದನ್ನು ನೀವು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು ನಕ್ಷೆಯನ್ನು ಇದು 3 ದಿನಗಳಲ್ಲಿ ನಡೆಯುವಂತಹ ಕಾರ್ಯ ಸ್ನೇಹಿತರೆ. ಅದೇ ರೀತಿ ಚಾರ್ಜ್ ಅಧಿಕಾರಿ ಸಿದ್ಧಪಡಿಸಿದ HLB ವಿನ್ಯಾಸ ನಕ್ಷೆ ಇದು ಸ್ನೇಹಿತರೆ. ನಿಮ್ಮ ಒಂದು ಚಾರ್ಜ್ ಅಧಿಕಾರಿ, ನಿಮ್ಮ ಮೇಲಿನ ಅಧಿಕಾರಿ ಇರ್ತಾರಲ್ಲ, ಈ ರೀತಿ ನಿಮಗೆ ಮ್ಯಾಪನ್ನು ಕೊಡ್ತಾರೆ ಸ್ನೇಹಿತರೆ. ಇದನ್ನು ನೀವು ಆಧಾರವಾಗಿ ಇಟ್ಕೊಂಡು ನೀವು ನಕ್ಷೆಯನ್ನು ತಯಾರು ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಮೊಬೈಲಲ್ಲೂ ಸಹ ನೀವು ನಕ್ಷೆಯನ್ನು ಎಲ್ಲಿ ನೋಡಬೇಕಪ್ಪ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿ ನಿಮ್ಮ ಆ್ಯಪ್ ಓಪನ್ ಆದಾಗ ಈ ರೀತಿ ಬರುತ್ತೆ. ನಿಮ್ಮ ಪ್ರೊಫೈಲ್ ಇದನ್ನು ಓಪನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ HLB ಮ್ಯಾಪ್ಸ್ ಅಂತಿದೆ ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಲಾಗೌಟು ಲಾಗಿನು ಎಲ್ಲ ಅವಕಾಶ ಇದೆ ಸ್ನೇಹಿತರೆ. ಆ ರೀತಿ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಮತ್ತೆ HLB ಲೇಔಟ್ ನಕ್ಷೆಯನ್ನು ತಯಾರಿಸಲು ಗಣತಿದಾರರಿಗೆ ಮುದ್ರಿತ ಹಾಳೆ ಇದು ನೋಡಿ ಸ್ನೇಹಿತರೆ. ನಾನು ಆವಾಗಲೇ ಹೇಳಿದೆ, ಕ್ರಾಸ್ ಎಸ್ ಥರ ಹೋಗುತ್ತೆ, ಉಲ್ಟಾ ಎಸ್ ಥರ, ನೇರ ಎಸ್ ಅಲ್ಲ, ಉಲ್ಟಾ ಎಸ್ ಸ್ನೇಹಿತರೆ. ಸ್ಟಾರ್ಟಿಂಗ್ ಪಾಯಿಂಟು ಎಲ್ಲಿದೆ, ಎಂಡ್ ಪಾಯಿಂಟ್ ಎಲ್ಲಿದೆ ಸ್ನೇಹಿತರೆ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟು ವಾಯುವ್ಯದಿಂದ ಸ್ಟಾರ್ಟ್ ಆಗಿದೆ. ಎಂಡ್ ಪಾಯಿಂಟ್ ಎಲ್ಲಿದೆ ಅಂದರೆ ಆಗ್ನೇಯದಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ. ನೋಡಿ, ಫಸ್ಟು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ದಿಕ್ಕುಗಳನ್ನು ಗುರುತಿಸ್ಕೊಳ್ಳಿ. ಇದು ಮೇಯ್ನ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ದಿಕ್ಕುಗಳನ್ನು ನೀವು ಕರೆಕ್ಟಾಗಿ ಗುರುತಿಸ್ಕೋಬೇಕು. ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನು ಗುರುತಿಸ್ಕೊಳ್ಳಿ. ಮುಖ್ಯವಾಗಿ ವಾಯುವ್ಯದಲ್ಲಿ ಪ್ರಾರಂಭ ಮಾಡಿದ್ರೆ ನೋಡಿ, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ವೆಸ್ಟ್, ಸೌತ್ ಈಸ್ಟ್ ಈ ಥರ ಎಂಡ್ ಆಗುತ್ತೆ ಸ್ನೇಹಿತರೆ. ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ವಾಯುವ್ಯದಿಂದ ಈಶಾನ್ಯಕ್ಕೆ ಬರಬೇಕು, ಈಶಾನ್ಯದಿಂದ ಮತ್ತೆ ನೈಋತ್ಯಕ್ಕೆ ಬರಬೇಕು, ನೈಋತ್ಯದಿಂದ ಮತ್ತೆ ಆಗ್ನೇಯಕ್ಕೆ ಬರಬೇಕು ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಲೇಔಟ್ ನಕ್ಷೆಯನ್ನು ತಯಾರಿಸಲು ಗಣಿತದ ಮುದ್ರಿತ ಹಾಳೆ ಈ ರೀತಿ ಇರುತ್ತೆ. ನೀವು ಇದರ ಪ್ರಕಾರ ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದ್ರ ಪ್ರಕಾರ ಮಾಡಿಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ ನಿಮ್ಮ ಒಂದು ನಕ್ಷೆಯ ಕೆಲಸ ಸ್ನೇಹಿತರೆ. ಈ ರೀತಿ ನೀವು ಮ್ಯಾಪ್ ಇನ್ನೂ ಒಂದ್ಸರಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ದಿಕ್ಕುಗಳು ಮತ್ತು ಉಪದಿಕ್ಕುಗಳು, ಉತ್ತರ ಯಾವ ಕಡೆ ಬರುತ್ತೆ, ದಕ್ಷಿಣ ಯಾವ ಕಡೆ ಬರುತ್ತೆ, ಪಶ್ಚಿಮ ಯಾವ ಕಡೆ ಬರುತ್ತೆ, ಪೂರ್ವ ಯಾವ ಕಡೆ ಬರುತ್ತೆ, ಮತ್ತು ಉಪದಿಕ್ಕುಗಳು. ಅದರಲ್ಲಿ ಉಪದಿಕ್ಕುಗಳನ್ನ ನೀವು ಫೈಂಡ್ ಔಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನೊಂದು ಶಾರ್ಟ್ ಕಟ್ಟು ನಿಮ್ಮ ಉಪದಿಕ್ಕುಗಳನ್ನ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಡ್ತೀನಿ ಸ್ನೇಹಿತರೆ. VENA ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಗೊತ್ತು. ಫಸ್ಟು V, ಆಮೇಲೆ E, ಆಮೇಲೆ N, ಆಮೇಲೆ A. ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಈ ರೀತಿ ನಿಮ್ಮದೊಂದು ಈಜಿ ಶಾರ್ಟ್ ಕೋಡನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ನಕ್ಷೆಯನ್ನು ತಯಾರಿಸಲು ಸಹಾಯ ಆಗುತ್ತೆ ಸ್ನೇಹಿತರೆ. ಮತ್ತು ಈ ಒಂದು HLB ಗಡಿಗಳನ್ನು ಬರೆಯಿರಿ. ನಿಮ್ಮ ನೇಮಕಾತಿ ಪತ್ರದೊಂದಿಗೆ HLB ನಕ್ಷೆಯನ್ನು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ HLB ಗಡಿಗಳನ್ನು ನೀವು ಈ ರೀತಿ ಬರಿಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಒಂದು ರಸ್ತೆಗಳು
ಆ ಒಂದು ಖಾಲಿ ಕೊಟ್ಟನಲ್ಲ ಇದರಲ್ಲಿ ಇದರಲ್ಲಿ ನೀವು ಈ ರಸ್ತೆಗಳನ್ನು ಈ ರೀತಿ ನೀವು ಗುರುತಿಸಬೇಕಾಗತ್ತೆ ಸ್ನೇಹಿತರೆ. ಗುರುತಿಸಿ ಈ ರೀತಿ ರಸ್ತೆಗಳನ್ನು ಗುರುತಿಸ್ಕೊಂಡ್ಬಿಟ್ರೆ ಮನೆಗಳನ್ನು ಈಸಿಯಾಗಿ ನಾವು ಮೆನ್ಷನ್ ಮಾಡ್ಬೋದು. ಚೌಕಗಳು ಹಾಕ್ಕೊಂತ ಅವುಗಳಿಗೆ ಮನೆ ಸಂಖ್ಯೆ ನೀವು ಹೆಂಗೆ ಅಲ್ಲಿ ಮನೆ ಸಂಖ್ಯೆ ಕೊಟ್ಟಿರ್ತಾರೋ ಇಲ್ಲೂ ಸಹ ನೀವು ಮನೆ ಸಂಖ್ಯೆಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಇದನ್ನು ನೀವು ರಸ್ತೆಗಳು, ಬೀದಿಗಳು, ಲೇನ್ಗಳು ಅಥವಾ ಮಾನವ ನಿರ್ಮಿತ ವೈಶಿಷ್ಟ್ಯಗಳ ಚಿತ್ರಗಳನ್ನು ಸಹ ಇರ್ತವೆ. ಇವನ್ನು ನೀವು ಇಲ್ಲಿ ಗುರುತಿಸ್ಕೋಬೇಕಾಗತ್ತೆ. ರಸ್ತೆಗಳು ಸಾಧ್ಯವಾದರೆ ರಸ್ತೆಗಳು ಮತ್ತು ಬೀದಿಗಳ ಹೆಸರುಗಳಿರ್ತಾವೆ ಸ್ನೇಹಿತರೆ. ಕೆಲವು ಏರಿಯಾಗಳಲ್ಲಿ, ಕೆಲವು ಊರುಗಳಲ್ಲಿ ಇದು ಭಗತ್ ಸಿಂಗ್ ರೋಡ್ಡು, ಇದು ಒಂಥರ ಒಂದೊಂದು ಹೆಸರಿಟ್ಟಿರ್ತಾರೆ. ಅಬ್ದುಲ್ ಕಲಾಂ ರೋಡ್ಡು, ಈ ರೀತಿ ಯಾವುದಕ್ಕೆ ಏನೇನು ಹೆಸರಿಟ್ಟಿದ್ದಾರೋ ಕಾವೇರಿ ನಗರ ಅಂತ ಹೆಸರಿಟ್ಟಿರ್ತಾರೆ. ಅದರಲ್ಲಿ ಮತ್ತು ಸಬ್ ರೋಡ್ಗಳಿರ್ತಾವೆ ಸ್ನೇಹಿತರೆ. ಆ ರೀತಿ ನೀವು ಹೆಸರುಗಳನ್ನು ಸಹ ನೀವು ಮೆನ್ಷನ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಮೆನ್ಷನ್ ಮಾಡಿದ್ಮೇಲೆ ಆ ಒಂದು ನೋಡಿ ಈಗ ಈ ರೀತಿ ಆಯಿತು. ಫಸ್ಟ್ಗೆ ಈ ರೀತಿ ಖಾಲಿ ನಕ್ಷೆ ಕೊಡ್ತಾರೆ. ಈ ನಕ್ಷೆ ಕೊಟ್ಟ ಮೇಲೆ ಇದನ್ನು ನಾವು ಈ ರಸ್ತೆಗಳನ್ನು ಈ ರೀತಿ ಗುರುತಿಸ್ಕೋಬೇಕು. ಈ ರಸ್ತೆಗಳನ್ನು ಗುರುತಿಸ್ಕೊಂಡ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಇದು ಏನಪ್ಪ ಅಂದರೆ ಈ ಮನೆ ಸಂಖ್ಯೆಗಳನ್ನು ನಾವು ಈ ರೀತಿ ಮನೆಗಳನ್ನು ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಮೆನ್ಷನ್ ಮಾಡಿಕೊಂಡು ಕಟ್ಟಡ ಸಂಖ್ಯೆಗೆ ಕಟ್ಟಡಗಳನ್ನು ಗುರುತಿಸಬೇಕಾಗತ್ತೆ. ಪ್ರತಿ ಕಟ್ಟಡಕ್ಕೆ ಜನಗಣತಿ ಮನೆಗಳ ಸಂಖ್ಯೆಯನ್ನು ಸಹ ಬರೀಬೇಕಾಗತ್ತೆ. ಮತ್ತು ಅನುಕ್ರಮವಾದ ಬಾಣಗಳ ಗುರುತುಗಳನ್ನು ಸಹ ನೀಡಬೇಕಾಗತ್ತೆ. ಮತ್ತು ಹೆಗ್ಗುರುತುಗಳು ಅಂದರೆ ಲ್ಯಾಂಡ್ ಮಾರ್ಕ್ಸು, ಸ್ಕೂಲು, ಪೋಸ್ಟ್ ಆಫೀಸು, ಲೈಬ್ರರಿ ಮತ್ತು ಈ ರೀತಿ ಏನೇನಿದೆಯೋ ಅವೆಲ್ಲ ನೀವು ಗುರುತಿಸಬೇಕಾಗತ್ತೆ ಸ್ನೇಹಿತರೆ. ಮತ್ತು ಸುತ್ತಮುತ್ತಲಿನ HLB ಸಂಖ್ಯೆಗಳನ್ನು ಸಹ ನೀವು ಈ ರೀತಿ ಬರೀಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು HLB ಕಟ್ಟಡಗಳನ್ನು ಗುರುತಿಸಿ ಮ್ಯಾಪನ್ನು ಬರೀಬೇಕಾಗತ್ತೆ. ಮ್ಯಾಪ್ ಬರೆದ ಮೇಲೆ ಒಂದು ಮಾದರಿ ಇದಿದೆ ನೋಡಿ ಸ್ನೇಹಿತರೆ. ಈಗ ಆಲ್ರೆಡಿ ಒಂದು ಮಾದರಿ ಕೊಟ್ಟಿದ್ದಾರೆ. ಇದು ಈ ರೀತಿ ನಿಮಗೆ ಇರುತ್ತೆ ಸ್ನೇಹಿತರೆ ಮಾದರಿ. ಈ ರೀತಿ ನೀವು HLB ನಕ್ಷೆಯನ್ನು ಮತ್ತೊಂದು ಸಲ ರಚನೆ ಮಾಡ್ಕೋಬೇಕು. ನಾನು ಈಗ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. HLB ನಕ್ಷೆಯನ್ನು ರಚನೆ ಮಾಡುವಾಗ ನಮ್ಮ ಮೈಂಡಲ್ಲಿ ಏನೇನಿರಬೇಕು, ಮತ್ತು ಆ ಒಂದು ಚಿಹ್ನೆಗಳು ಯಾವ ರೀತಿ ಬಳಸಬೇಕು, ರಸ್ತೆಗಳನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕು, ಪ್ರತಿಯೊಂದು ವಿಚಾರನೂ ಸಹ ರಸ್ತೆಗಳನ್ನು ಫೈಂಡ್ ಔಟ್ ಮಾಡ್ಕೊಂಡಲ್ಲಿ ಮಾದರಿ ನಕ್ಷೆಯನ್ನು ಮತ್ತು ಕಟ್ಟಡ ಸಂಖ್ಯೆಗಳನ್ನು ಯಾವ ರೀತಿ ಇದು ಮಾಡಬೇಕು ಅಂತಲೂ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಯಥೇಚ್ಛ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.